ಇಂದು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಂದ ಜಂಟಿ ಸಭೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್. ಇಂದು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಂದ ಜಂಟಿ ಸಭೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್. ಜೆಡಿಎಸ್ ಬಿಜೆಪಿ ಜಂಟಿ ಹೋರಾಟದ ಬಗ್ಗೆ ಮಾತುಕತೆ. ಸಮನ್ವಯ ಸಮಿತಿ ರಚನೆಗೆ ಅಂತಿಮ ತೀರ್ಮಾನ ಸಾಧ್ಯತೆ. ಹೋರಾಟದ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೂಡದಂತಹ ಒಮ್ಮತ. ಸಮನ್ವಯ ಸಮಿತಿ ರಚನೆ ವಿಳಂಬದ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅಸಮಾಧಾನ. ಬಿಜೆಪಿ ನಾಯಕರ ಬಳಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಕುಮಾರಣ್ಣ, ಸಮನ್ವಯ ಸಮಿತಿಯಲ್ಲಿ ಮೈತ್ರಿ ಗೊಂದಲಕ್ಕೆ ತೆರೆ ಸಾಧ್ಯತೆ. ಬಿಜೆಪಿ ನಾಯಕ ಬಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಜೆಡಿಎಸ್ ಹೇಳಿತ್ತು. ಬಿಜೆಪಿ ಹೇಳಿತ್ತು, ಬಟ್ ಬಿಜೆಪಿ ಯಾವುದೇ ಡೇಟ್ ಆ್ಯಂಡ್ ಟೈಮ್ ಅನೌನ್ಸ್ ಮಾಡಿರಲಿಲ್ಲ. ಬಟ್ ಜೆಡಿಎಸ್ ಹಾಗಲ್ಲ, ಡೇಟ್ ಆ್ಯಂಡ್ ಟೈಮ್ ಅನೌನ್ಸ್ ಮಾಡಿತ್ತು. ಅನೌನ್ಸ್ ಮಾಡಿದ ನಂತರ ಹೈಕಮಾಂಡ್ನಿಂದ ಅವ್ರಿಗೆ ಕಾಲ್ ಬರುತ್ತೆ ಕುಮಾರಣ್ಣಗೆ. ಏನಂತ ಅಂತಂದರೆ, ನಮ್ಮವ್ರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಅಂತ ಹೇಳಿ. ಆ ಒಂದು ಕಾರಣಕ್ಕಾಗಿ ಸಮನ್ವಯ ಸಭೆಯನ್ನ ಮಾಡಲಾಗುತ್ತೆ. ಸಮನ್ವಯ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆಗಳು ನಡೆಯುತ್ತೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸರಿಯಾದ ಹೊಂದಾಣಿಕೆ ಆಗ್ತಾ ಇಲ್ಲ, ಅವರ ಥಿಂಕಿಂಗ್ ಸ್ಟೈಲೇ ಬೇರೆ ಥರ ಇದೆ, ನಮ್ಮ ಥಿಂಕಿಂಗ್ ಸ್ಟೈಲೇ ಬೇರೆ ಥರ ಇದೆ ಅಂತ ಹೇಳಿ ಸಮನ್ವಯ ಸಮಿತಿಯಲ್ಲಿ ಮೈತ್ರಿ ಗೊಂದಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಡೆಸ್ಕ್ ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ವಿನೋದ್. ವಿನೋದ್, ಜೆಡಿಎಸ್ ಮತ್ತು ಬಿಜೆಪಿ ಅವರ ಒಂದು ಗೊಂದಲ ಮತ್ತು ಒಳಜಗಳಕ್ಕೆ ತೆರೆ ಬೀಳುತ್ತಾ ಜಂಟಿಯಾಗಿ ಅವರು ಪ್ರತಿಭಟನೆಯನ್ನ, ಹೋರಾಟವನ್ನ, ಪಾದಯಾತ್ರೆಯನ್ನ ಮಾಡ್ತಾರಾ? ಏನ್ ಕತೆ? ಕಾವ್ಯ, ಈ ಒಂದು ಗೊಂದಲಗಳು, ಸಮಸ್ಯೆಗಳು ಜೊತೆಗೆ ಮನಸ್ತಾಪಗಳು ಇವತ್ತಿನ ಹೊಸಲ್ಲ. ಈ ಒಂದು ಸಮನ್ವಯ ಸಮಿತಿ ಮಾಡ್ತಿರೋದು ಇದೇ ಏನು ಹೊಸಲ್ಲ. ಯಾಕಂದರೆ ಕಾಂಗ್ರೆಸ್ ಅವರ JDS ಆಗಲಿ ಮತ್ತು BJP ಆಗಲಿ ಹಲವಾರು ಬಾರಿ ಈ ಥರ ಒಂದು ಸಮನ್ವಯ ಸಮಿತಿಗಳನ್ನು ಮಾಡಿದರೆ, ಅಂದರೆ ಪ್ರತಿ ಬಾರಿ ಏನಾದರೂ ಒಂದು ಸರ್ಕಾರದ ವಿರುದ್ಧ ಏನಾದರೂ ಒಂದು ಉಗ್ರವಾದ ಹೋರಾಟ, ಪಾದಯಾತ್ರೆ ಜೊತೆಗೆ ಏನಾದರೂ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಎನ್ನುವ ಹೆಸರಿನಲ್ಲಿ ಒಂದು ಉಭಯ ಪಕ್ಷಗಳ ನಾಯಕರುಗಳು ಸಭೆಯನ್ನು ಮಾಡ್ತಾರೆ. ಯಾಕಂದರೆ ಇದೇನು ಹೊಸದಲ್ಲ. ಯಾಕಂದರೆ ನಾವು ನಾಗೇಂದ್ರ ರಾಜೀನಾಮೆ ಕೊಡಿಸೋ ವಿಚಾರದಲ್ಲಿ, ಸಿದ್ದರಾಮಯ್ಯ ಮೂಡೋ ವಿಚಾರದಾಗಲಿ ಹಲವು ಬಾರಿ ಸಮನ್ವಯ ಸಮಿತಿಯನ್ನು ಮಾಡ್ತಿದ್ದಾರೆ. ಆದರೆ ಈ ವಿಚಾರದಲ್ಲೂ ಒಂದು ಸಮನ್ವಯ ಸಮಿತಿ ಮಾಡ್ತಾ ಇದರಲ್ಲಿ ಏನು ಹೊಸ್ತಿಲ್ಲ. ಆದರೆ ಪ್ರತಿ ಬಾರಿಯೂ ಸಮನ್ವಯ ಸಮಿತಿ ಮಾಡಿದ ಬಳಿಕ ಒಂದು ಹೋರಾಟವನ್ನು ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಮನಸ್ತಾಪಗಳು ಬರ್ತವೆ, ಜೊತೆಗೆ ಒಂದು ಮುನಿಸುಗಳು ಇರ್ತವೆ. ಅದಿಷ್ಟೆಲ್ಲ ಆದರೂ ಮನಸ್ತಾಪಗಳು ಸರಿಯಾಗಿ ಆಗ್ತಿಲ್ಲ. ಯಾಕಂದರೆ ಇದೇನು ಹೊಸದಿನಲ್ಲ ಒಂದು ಸಮನ್ವಯ ಸಮಿತಿ. ಆದರೆ ಇವತ್ತಿನ ಸಮನ್ವಯ ಸಮಿತಿಯಲ್ಲಿ ಈ ಥರ ಎಲ್ಲದಕ್ಕೂ ಎಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು. ಮುಂದೆ ಈ ಥರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ BJP ಆಗಿರಲಿ ಜೊತೆಗೆ JDS ಆಗಿರಲಿ ಇವತ್ತು ಒಂದು ಖಾಸಗಿ ಹೋಟೆಲಲ್ಲಿ ಬೆಳಗ್ಗೆ ಒಂದು 9 ಗಂಟೆ ನಂತರ ಒಂದು ಖಾಸಗಿ ಹೋಟೆಲಲ್ಲಿ ಸಭೆ ಸೇರುತ್ತಾರೆ. ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಿರಲಿ ಜೊತೆಗೆ ಆರ್ ಅಶೋಕ್ ವಿಪಕ್ಷ ನಾಯಕ ಜೊತೆಗೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಮಾಜಿ CM ಬಸವರಾಜ ಬೊಮ್ಮಾಯಿ, ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಸುರೇಶ್ ಬಾಬು ಸೇರಿ ಹಲವು ನಾಯಕರುಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿ ಈ ಒಂದು ನಾಳೆಯಿಂದ ಏನು ಹೋರಾಟ ಆಗುತ್ತಲ್ಲ, ಪಾದಯಾತ್ರೆ ಆಗುತ್ತಲ್ಲ, ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ, ಆ ವಿಚಾರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಆದರೆ ಕೇವಲ ಬಿಡದಿ ವಿಚಾರ ಬಗ್ಗೆ ಅಷ್ಟೇ ಚರ್ಚೆ ಆಗಲ್ಲ. ಈಗ ಸಭಾಪತಿಯವರು ರಾಜೀನಾಮೆ ತೆಗೆದುಕೊಂಡಿದ್ದು, ಜೊತೆಗೆ ಸಭಾಪತಿಗಳ ಹೆಸರು ಪಕ್ಷದ ಲೆಟರ್ ಹೆಡ್ನಲ್ಲಿ ಬಂದಿದ್ದು, ಈ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಜೊತೆಗೆ ಈ ವಿಚಾರಗಳ ಬಗ್ಗೆ ನಾವು ಸದನದಲ್ಲಿ ಯಾವ ಥರ ಹೋರಾಟಗಳಿರಬೇಕು, ಒಂದು ವೇಳೆ ಸಭಾಪತಿಯವ್ರನ್ನ ಇಷ್ಟೊಂದು ಕೆಳಮಟ್ಟದಲ್ಲಿ ನಡೆಸಿಕೊಂಡಿರೋದಕ್ಕೆ ಒಂದು ಸದನದಲ್ಲಿ ನಾವೇನಾದ್ರು ಹೋರಾಟ ಮಾಡಬೇಕಾ, ಹೋರಾಟ ಇದ್ರೆ ಸಭಾತ್ಯಾಗ ಮಾಡಬೇಕಾ, ಅಥವಾ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಬೇಕಾ, ಅಥವಾ ಸಭೆಯನ್ನು ಒಂದು ತ್ಯಾಗ ಮಾಡಬೇಕನ್ನುವ ನಿಟ್ಟಿನ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಅದಾದ ಬಳಿಕ ನಾಳಿನ ಹೋರಾಟದಲ್ಲಿ ಅಂದರೆ ಪಾದಯಾತ್ರೆ ಏನಿದೆ, ಒಂದು ಬೈರಮಂಗಲದ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಅಲ್ಲಿ BJP ಅವರು ಬರ್ತಾರೆ. BJP ಅವರು ಬಂದರು, ಯಾವ್ಯಾವ ನಾಯಕರುಗಳಿಗೂ ಬರ್ತಾರೆ, ಯಾವ ದಿನ ಯಾವ ನಾಯಕರು ಅಂದರೆ ಕೇಂದ್ರ ನಾಯಕರುಗಳು ಬರ್ತಾರೆ. ಜೊತೆಗೆ ರಾಜ್ಯ ನಾಯಕರ ಮಟ್ಟದಲ್ಲೇ ಈ ಒಂದು ಪಾದಯಾತ್ರೆ ಆಗುತ್ತೆ ಅನ್ನುವ ಎಲ್ಲ ಸುದೀರ್ಘವಾದ ಚರ್ಚೆ ಮಾಡ್ತಾರೆ. ಸುದೀರ್ಘವಾಗಿ ಚರ್ಚೆ ಆದ ಬಳಿಕ ಒಂದು ಸುದ್ದಿಗೋಷ್ಠಿ ಕರೆದು ನಾಳಿನ ಒಂದು ಪಾದಯಾತ್ರೆ ಹೋರಾಟ ಯಾವ ಥರ ಇರುತ್ತೆ, ರೂಪುರೇಷೆಗಳು ಜೊತೆಗೆ
ಇದರಲ್ಲಿ ಯಾರ್ಯಾರು ಭಾಗಿಯಾಗಲಿದ್ದಾರೆ, ಕೇಂದ್ರ ಸಚಿವರುಗಳು ಯಾರು ಭಾಗಿಯಾಗ್ತಾರೆ, ರಾಜ್ಯದ ಸಚಿವರುಗಳು, ರಾಜ್ಯದ ಶಾಸಕರುಗಳು ಮತ್ತು MLCಗಳು ಯಾರು ಭಾಗಿಯಾಗ್ತಾರೆ, ಅಧ್ಯಕ್ಷರುಗಳು ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋ ವಿಚಾರವನ್ನು ಸುದೀರ್ಘವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ತದನಂತರ ನಾಳೆಯಿಂದ ಆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರೆ ಆ ಒಂದು ಪಾದಯಾತ್ರೆಯನ್ನು ಮಾಡಿದ್ದಾರೆ ಕಾವ್ಯ ಹೆಗಡೆ. ಎಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ವಿನೋದ್. Take a small break.